ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂರ್ಣಿಮಾ. ಇವತ್ತು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಕೂಡ ಭಾವಿಸ್ತೀನಿ. ಆಗಲೇ 7 ಗಂಟೆ ಆಗಕ್ಕೆ ಬಂದಿದೆ. ಇವತ್ತು ಎದ್ದಿದ್ದು ಲೇಟ್ ಆಗೋಯಿತು. ಹಾಗೆಯೇ ಇವತ್ತು ವ್ಲಾಗ್ನ ಕೂಡ ಶುರು ಮಾಡೋಣ ಅಂತ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡಿದ್ದೀನಿ. ಇವತ್ತು ಫ್ರೈಡ್ ರೈಸ್ ಮಾಡೋಣ ಅಂತ ಅನ್ನಕ್ಕಿಟ್ಟಿದ್ದೀನಿ. ಹೊರಗಡೆ ಕೂಡ ಹೋಗೋದಿತ್ತು, ಹಾಗಾಗಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ವಿಡಿಯೋನ ಮಾಡೋಣ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗಲ್ಲೂ ಅಷ್ಟೇ 3 ದಿನದ ವ್ಲಾಗ್ನ ಒಟ್ಟಿಗೆ ನಾನು ಶೇರ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ನನಗೆ ವೀಡಿಯೋಸ್ಗಳನ್ನ ಎಡಿಟ್ ಮಾಡೋಕ್ಕೂ ಟೈಮ್ ಆಗಿಲ್ಲ. ಇನ್ನೊಂದು ಚಾನಲ್ಗೆ ಬ್ಯಾಕ್ ಟು ಬ್ಯಾಕ್ ವೀಡಿಯೋಸ್ಗಳನ್ನ ಮಾಡಿ ಅಪ್ಲೋಡ್ ಮಾಡಿದ್ದೆ. ಹಾಗಾಗಿ ಅನಾಗ ಬೃಂದ ಚಾನಲ್ಗೆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಹಾಗೆ ಒಂದು ಶೆಡ್ಯೂಲ್ ಮಾಡಿಟ್ಟಿದ್ದೆ, ಅದನ್ನು ಅಪ್ಲೋಡ್ ಮಾಡಿದ್ದೆ. ಮನೆ ಕೆಲಸ ಬೇರೆ ಇರುತ್ತೆ, ಅದರಲ್ಲೂ 2 ಚಾನಲನ್ನು ಮೇಂಟೈನ್ ಮಾಡಬೇಕು ಅಂದರೆ ಕಷ್ಟ ಅಂತ ಅನಿಸುತ್ತೆ. ಅದಕ್ಕೆ ಒಂದು ದಿನ ಕ್ರಿಯೇಷನ್ಸ್ ಬೈ ಪೂರ್ವಿ ಚಾನಲ್ಗೆ, ಇನ್ನೊಂದು ದಿನ ಅನಾಗ ಬೃಂದ ಚಾನಲ್ಗೆ ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಇನ್ಮೇಲೆ ಹೇಗಾಗುತ್ತೆ ಅಂತ. ಇದು ಮಂಗಳವಾರದ ವ್ಲಾಗ್ ಆಗಿರುತ್ತೆ. ನಮ್ಮ ಮನೆಯವರು ವಾಕ್ ಹೋಗ್ತಾರಲ್ಲ, ಬರ್ತಾನೆ ಅಲ್ಲಿಂದನೇ ತರಕಾರಿ ತೊಗೊಂಬಂದಿದ್ರು. ಈಗ ಸೊಪ್ಪುಗಳನ್ನೆಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಬಿಡಿಸಿ ಎತ್ತಿಡಬೇಕು. ವಾರಕ್ಕೊಂದು ಸಲನಾದರೂ ಮಿನಿಮಮ್ ನಾವು ಸೊಪ್ಪಿನ ಸಾರನ್ನ ಮಾಡ್ತೀವಿ. ಸಾಧ್ಯವಾದರೆ 2 ಸಲನಾದರೂ ಮಾಡ್ತೀವಿ. ಇಲ್ಲ ಅಂದರೆ 1 ಸಲ ಅಂತೂ ಮಿಸ್ ಮಾಡೋದೇ ಇಲ್ಲ. ವಾರಕ್ಕೊಂದು ಸಲನಾದರೂ ಸೊಪ್ಪಿನ ಸಾರು ತಿಂದರೆ ಒಳ್ಳೆಯದು. ಯಾಕೆಂದರೆ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಲ್ಲ. ಹಾಗಾಗಿ ಇವಾಗ ಬೀನ್ಸ್ಗಳನ್ನ ಎಲ್ಲ ಸಪ್ರೇಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಬೀನ್ಸು ಮತ್ತು ಮೆಣಸಿನ್ಕಾಯಿ ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ, ಅದನ್ನೆಲ್ಲ ಎತ್ತಿ ಇಟ್ಕೊಳ್ತಾ ಇದ್ದೀನಿ. ಇನ್ನೊಂದು ಹೇಳಬೇಕು ಅಂದರೆ, ನಾನು ಬೆಂಗಳೂರಿಗೆ ಹೋಗಿದ್ನಲ್ಲ, ಅಲ್ಲಿಯ ಇನ್ನೂ ಒಂದು ವ್ಲಾಗ್ ಇದೆ. ಅದನ್ನು ಎಡಿಟ್ ಮಾಡೋಕ್ಕೂ ಟೈಮ್ ಸಿಕ್ಕಿಲ್ಲ ನನಗೆ. ಆದಷ್ಟು ಬೇಗ ಅದನ್ನು ಕೂಡ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಫ್ರೆಂಡ್ಸ್, ಈಗ ನೋಡ್ತಾ ಇದ್ದೀರಲ್ವಾ ಮೆಣಸಿನ್ಕಾಯಿ, ಇದು ತುಂಬಾ ಖಾರ ಇರುತ್ತೆ. ನಮ್ಮನೇಲಿ ಸ್ವಲ್ಪ ಖಾರ ತಿನ್ನೋದು ಜಾಸ್ತಿ, ಹಾಗಾಗಿಬಿಟ್ಟು ಈ ಥರದ ಮೆಣಸಿನ್ಕಾಯಿನ ತೊಗೊಂಬರ್ತೀವಿ. ತುಂಬ ಖಾರ ಇರುತ್ತೆ ಇದು. ನಮ್ಮನೇಲಿ ಸೊಪ್ಪಿನ ಸಾರು ಮಾಡ್ತಾಯಿರ್ತೀವಿ. ಹಾಗೆ ಬದನೆಕಾಯಿ ಮಸ್ಕಾಯಿ ಆಗಿರ್ಬೋದು, ಹೀರೆಕಾಯಿ ಮಸ್ಕಾಯಿ ಆಗಿರ್ಬೋದು, ಅಂತಹ ಒಂದು ಸಾರುಗಳಿಗೆ ಇದನ್ನು ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಖಾರನೂ ಇರುತ್ತೆ, ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇದೇ ಥರ ಮೆಣಸಿನ್ಕಾಯಿನ ನಮ್ಮ ಮನೇಲಿ ತೊಗೊಂಬರೋದು. ಇವಾಗ ಎಲ್ಲ ಬಿಡಿಸಿ ಎತ್ತಿಟ್ಕೊಳ್ತಾ ಇದ್ದೀನಿ. ಸೊಪ್ಪೆಲ್ಲ ಬಿಡಿಸಿ ಆಗಿದೆ ನೋಡಿ. ಇಷ್ಟು ಕಸ ಬಂದಿದೆ, ಇದೆಲ್ಲ ಡಸ್ಟ್ಬಿನ್ಗೆ ಹಾಕಿ ಸೊಪ್ಪು ತರಕಾರಿ ಎಲ್ಲ ಎತ್ತಿಟ್ಕೊಂಡ್ರೆ ಕೆಲಸ ಮುಗಿಯುತ್ತೆ. ನಿಮಗೆಲ್ಲ ಗೊತ್ತಿದೆ, ಒಂದು ಶಾಪಿಂಗ್ ಹಾಲ್ದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ತುಂಬ ಜನ ಆ ವಿಡಿಯೋನ ಇಷ್ಟಪಟ್ಟಿದ್ರಿ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಕುರ್ತೀಸ್ಗಳದ್ದು ಲಿಂಕ್ಗಳನ್ನು ಕೂಡ ಕೇಳ್ತಾಯಿದ್ರಿ. 2 ಕುರ್ತಿಗಳ ಲಿಂಕನ್ನು ನಾನು ಅದೇ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ, ಒಂದು ಸಲ ಚೆಕ್ ಮಾಡಿ. ಇನ್ನೆರಡು ನಾನು ಜಯನಗರ ಅಲ್ಲಿ ತೊಗೊಂಡಿದ್ದು, ಅದೇ ಥರದ್ದು ಆನ್ಲೈನಲ್ಲೇ ಕೂಡ ಸಿಕ್ಕುತ್ತೆ ಅಂತ ಹೇಳಿದೆ. ಬಟ್ ಲಿಂಕ್ ಮಿಸ್ ಆಗಿದೆ, ಸಿಗಲಿಲ್ಲ. ಲಿಂಕ್ ಸಿಕ್ಕರೆ ಖಂಡಿತವಾಗ್ಲೂ ನೆಕ್ಸ್ಟ್ ವಿಡಿಯೋಲಿ ಶೇರ್ ಮಾಡ್ಕೊಳ್ತೀನಿ. ಸ್ವೀಟ್ ಕಾರ್ನ ತೊಗೊಂಬಂದಿದ್ವಿ, ಅದನ್ನೆಲ್ಲ ಬಿಡಿಸಿ ಎತ್ತಿಟ್ಕೊಂಡಿದ್ದೀನಿ. ಇದನ್ನು ಫ್ರೈ ಮಾಡಬೇಕು. ಮೊದಲೆಲ್ಲ ನಾನು ಇದನ್ನು ಬೇಯಿಸ್ಬಿಟ್ಟು ತಿಂತಾಯಿದ್ದೆ. ಇವಾಗಂತೂ ನನಗೆ ಬೇಯಿಸಿದ್ದು ಇಷ್ಟ ಆಗಲ್ಲ. ಅದಕ್ಕೂ ಒಂದು ರೀಸನ್ ಇದೆ, ಒಂದು ಸ್ಯಾಡ್ ಸ್ಟೋರಿ ಇದೆ. ಅದನ್ನು ಈಗ ಶೇರ್ ಮಾಡ್ಕೊಳ್ತೀನಿ. ಇದನ್ನು ನೋಡಿದ ತಕ್ಷಣ ಅನಿಸುತ್ತೆ ನಿಮಗೆ, ಏನಪ್ಪ ಇದರಲ್ಲೂ ಒಂದು ಸ್ಟೋರಿ ಇದೆಯಾ, ಅದು ಕೂಡ ಸ್ಯಾಡ್ ಸ್ಟೋರಿನ ಅಂತ. ಖಂಡಿತ ನಮ್ಮ ಜೀವನದಲ್ಲಿ ಏನಾದರೂ ಕೆಟ್ಟ ಘಟನೆ ನಡೆದಿರುತ್ತಲ್ಲ, ಅದನ್ನು ಮತ್ತೆ ನೆನೆಸ್ಕೊಳ್ಳೇಬಾರ್ದು ಅಂತ ಅಂದ್ಕೊಂಡಿರ್ತೀವಿ. ಕೆಟ್ಟ ಘಟನೆನ ನೆನೆಸ್ಕೊಳ್ಳೋದೇ ಆಗಿರ್ಬೋದು, ಅಂಥ ಒಂದು ಕೆಟ್ಟ ದಿನ ಮತ್ತೆ ನಮ್ಮ ಲೈಫಲ್ಲಿ ಬರಲೇಬಾರ್ದು ಅಂತ ನಾವು ಅಂದ್ಕೊಂಡೇ ಇರ್ತೀವಿ. ಅದನ್ನು ನೆನೆಸ್ಕೊಂಡ್ರೂ ತುಂಬಾ ಸಂಕಟ ಆಗುತ್ತೆ. ಇರಲಿ, ಅದೇನು ಅಂತ ಇವತ್ತು ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ. ಅಪ್ಪ ಇದ್ದಾಗ ನಡೆದಂಥ ಒಂದು ಘಟನೆ ಅದು. ಅಪ್ಪಂಗೆ ಹುಷಾರಿದ್ದಿಲ್ಲ, ಅವಾಗ ಡಯಾಲಿಸಿಸ್ ಮಾಡಿಸ್ತಾಯಿದ್ರು. ಅವರು ಅವತ್ತು ಹಾಸ್ಪಿಟಲ್ಗೆ ಹೋಗಿದ್ದರು. ನಾವು ಶಾಪ್ಗೆ ಹೋಗಿದ್ವಿ. ನಾನು ಕೂಡ ಶಾಪ್ಗೆ ಹೋಗ್ತಾಯಿದ್ದೆ. ಬೆಳಗ್ಗೆ ಹೋಗಿ ಮಧ್ಯಾಹ್ನ ಊಟಕ್ಕೆ ಬರ್ತಾಯಿದ್ದೆ ನಾನು. ಅವತ್ತು ನಾನು ಕಾರ್ನ ಬೇಯಿಸ್ಕೊಂಬಿಟ್ಟು ಬಾಕ್ಸ್ಗೆ ಹಾಕ್ಕೊಂಡು ತೊಗೊಂಡೋಗಿದ್ದೆ. ಊಟನೂ ತೊಗೊಂಡು ಹೋಗಿದ್ವಿ. ಊಟ ಮಾಡಬೇಕಿತ್ತು, ನನಗೆ ಯಾಕೋ ಊಟ ಸೇರ್ತಾ ಇಲ್ಲ. ಅವತ್ತು ಮಧ್ಯಾಹ್ನ ಊಟಕ್ಕೆ ಕೂಡ ನಾನು ಬಂದಿರಲಿಲ್ಲ. ಯಾಕೆಂದರೆ ಅವತ್ತು ಸ್ಟ್ರೈಕ್ ಇತ್ತು, ನನಗೆ ಚೆನ್ನಾಗಿ ನೆನಪಿದೆ. ಸ್ಟ್ರೈಕ್ ಇತ್ತು ಅವತ್ತು. ಹಾಗಾಗಿ ಪದೇ ಪದೇ ಓಡಾಡೋದು ಯಾಕೆ ಅಂದ್ಬಿಟ್ಟು ಶಾಪಲ್ಲೇ ಇದ್ದೆ. ಅವತ್ತು ಏನೋ ಒಂಥರ ಸಂಕಟ ಆಗ್ತಿದೆ, ಊಟನೂ ಸೇರ್ತಾ ಇಲ್ಲ ನನಗೆ ಬೇಡ ಅಂದೆ. ನಮ್ಮನೆಯವ್ರು ಏನಾದರೂ ಅಟ್ಲೀಸ್ಟ್ ಕಾರ್ನಾರು ಇದೆ ಅದನ್ನಾರು ತಿನ್ನು ಅಂತ ಅಂದರು. ಅದು ಸೇರ್ತಾ ಇಲ್ಲ ನನಗೆ. ಅವತ್ತಾದಂತಹ ಸಂಕಟ ನನ್ನ ಲೈಫಲ್ಲೇ ಆಗಿದ್ದಿಲ್ಲ. ಆ ಥರ ಏನೋ ಒಂಥರ ತಳಮಳ ಸಂಕಟ ಆಗ್ತಾಯಿತ್ತು, ಸಮಾಧಾನವೇ ಇರಲಿಲ್ಲ ನನಗೆ. ಯಾಕೆಂದರೆ ಅವತ್ತು ಅಪ್ಪ ಡಯಾಲಿಸಿಸ್ಗೆ ಹೋಗಿದ್ರಲ್ಲ, ಡಯಾಲಿಸಿಸ್ ಮಾಡುವಾಗಲೇ ಅಪ್ಪ ಹೋಗಿಬಿಟ್ರು. ಅದಕ್ಕೆ ನನಗೆ ಒಂಥರ ಏನೋ ಒಂಥರ ಸಂಕಟ ನನಗಾಗ್ತಾಯಿದೆ ಇಲ್ಲಿ.
ಯಾಕೆಂದರೆ ಅಲ್ಲಿ ಅಪ್ಪನ ಪ್ರಾಣ ಹೋಗಿತ್ತಲ್ಲ ನೋಡಿ, ಅದಕ್ಕೋಸ್ಕರ ನನಗೆ ಸಂಕಟ ಆಗಿದೆ ಇಲ್ಲಿ. ಆವಾಗ ಹಾಸ್ಪಿಟ್ಲಿಂದ ಫೋನ್ ಮಾಡಿ ಯಾರೋ ಹೇಳಿದ್ರು ಅಪ್ಪಂಗೆ ಸೀರಿಯಸ್ ಆಗಿದೆ ಬಂದುಬಿಡಿ ಅಂತ. ಸೀರಿಯಸ್ ಆಗಿದೆ ಅಂತ ಅವರು ಹೇಳಿದ್ರು, ಯಾಕೆಂದರೆ ಸಡನ್ನಾಗಿ ಈ ಥರ ಆಗಿದೆ ಅಂತ ಅವರು ಹೇಳಲಿಲ್ಲ ಫೋನಲ್ಲಿ. ತಕ್ಷಣ ನಾವಿಬ್ಬರು ಅಂಗಡಿಯಿಂದ ಹಾಸ್ಪಿಟಲ್ಗೆ ಹೋದ್ವಿ. ಹಾಸ್ಪಿಟಲ್ಗೆ ಹೋಗೋಷ್ಟೊತ್ತಿಗೆ ಅಪ್ಪ ಇರಲಿಲ್ಲ. ಅವರು ಅಲ್ಲಿ ತುಂಬಾ ಸಂಕಟಪಟ್ಟು ಪ್ರಾಣ ಬಿಟ್ಟಿದ್ದಾರೆ. ಅದಕ್ಕೆ ನನಗೆ ಆ ಥರ ಆಗಿದೆ ಅಂತ ಅಂದ್ಕೊಳ್ತೀನಿ. ಸಮಾಧಾನ ಇರಲಿಲ್ಲ, ಯಾಕೆಂದರೆ ಒಂದು ಜೀವ ಹೋಗ್ತಾ ಇದೆಯಲ್ಲ ಅಲ್ಲಿ. ಹಾಗಾಗಿ ನೋಡಿ, ಮಧ್ಯಾಹ್ನ ಊಟ ಸಹ ಸೇರಿಲ್ಲ, ಏನೋ ಒಂಥರ ಸಂಕಟ. ಇದೆಲ್ಲ ಒಂದು ಸೂಚನೆ ಥರ, ಅಂದರೆ ಅದು ಏನು ಅಂತ ನನಗೆ ಗೊತ್ತಾಗಿಲ್ಲ ಅಷ್ಟೇ. ಆಮೇಲೆ ನಂಗೆ ಗೊತ್ತಾಗಿದ್ದು ಇದೇ ನೋಡಿ, ಒಂದು ಸ್ಯಾಡ್ ಸ್ಟೋರಿ. ನನ್ನ ಜೀವನದಲ್ಲಿ ನಡೆದಂತಹ ಒಂದು ಕೆಟ್ಟ ಘಟನೆ ಇದು. ನನ್ನ ಲೈಫಲ್ಲೇ ಮರೆಯೋಕ್ಕಾಗಲ್ಲ. ಅದನ್ನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡಿಕೊಂಡೆ. ಹಾಗಾಗಿ ಅವತ್ತಿಂದ ನಾನು ಬೇಯಿಸಿದಂತಹ ಒಂದು ಮುಸ್ಕಿನ ಜೋಳ ತಿನ್ನೋದೇ ಇಲ್ಲ, ಬಿಟ್ಬಿಟ್ಟೆ ಅವತ್ತಿಂದನೇ. ಅದು ನೋಡಿದಾಗೆಲ್ಲ ಅದೇ ನೆನಪಾಗುತ್ತೆ ನನಗೆ. ಈಗ ಕಾರ್ನ್ ರೆಡಿಯಾಗಿದೆ, ನೋಡಿದ್ರಿ ಅಲ್ವಾ, ರೆಸಿಪಿ ಕೂಡ ಹಾಗೆ ಶೇರ್ ಮಾಡಿದ್ದೆ. ಎಲ್ಲ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಉಪ್ಪು ಮತ್ತು ಅಚ್ಕಾರದ ಪುಡಿ, ನಿಂಬೆಹಣ್ಣಿನ ರಸ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ನಿಮಗೂ ಖಂಡಿತ ಇಷ್ಟ ಆಗುತ್ತೆ. ಫ್ರೆಂಡ್ಸ್, ಇದು ಶುಕ್ರವಾರದ ವ್ಲಾಗು. ಶುಕ್ರವಾರ ಅಂದರೆ 23ನೇ ತಾರೀಕು ರೆಡಿಯಾಗಿರುವಂಥದ್ದು. ರೆಡಿಯಾಗಿ ಅಮ್ಮ ಮತ್ತು ಅಣ್ಣನಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ನಾವು ಒಂದು ಪೂಜೆ ಇತ್ತು, ಅಲ್ಲಿಗೆ ಹೊರಟಿದ್ವಿ. ನಮ್ಮ ಫ್ಯಾಮಿಲಿ ಫ್ರೆಂಡು ಅವರು ಶಾಂತಿಗ್ರಾಮದಲ್ಲಿ ಗರುಡೋತ್ಸವ ಮಾಡಿಸ್ತಾಯಿದ್ರು, ಅವರು ಕರೆದಿದ್ರು. ಹಾಗಾಗಿ ಹೊರಟಿದ್ವಿ. ಟೈಮ್ ಆಗಿತ್ತು, ಅಮ್ಮ ಮತ್ತು ಅಣ್ಣ ಬರಬೇಕಿತ್ತು, ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಟಿ ವಿ ನೋಡ್ತಾಯಿದ್ವಿ. ಅಷ್ಟೊತ್ತಿಗೆ ಅಮ್ಮ ಮತ್ತು ಅಣ್ಣ ಬಂದರು. ಅವ್ರು ಬಂದಮೇಲೆ ಇವಾಗ ಹೋಗ್ತಾ ಇದ್ದೀವಿ. ಹಾಸನಗಂತೂ ಶಾಂತಿಗ್ರಾಮ ತುಂಬ ಹತ್ತಿರ ಆಗುತ್ತೆ. ಹಾಗಾಗಿ ನಾವಂತೂ ಯಾವಾಗಲೂ ಹೋಗ್ತಾನೆ ಇರ್ತೀವಿ. ಅಭಿಷೇಕ ಇದ್ದಾಗ ಆಗಿರ್ಬೋದು, ಅಥವಾ ನಮ್ಗೆ ಯಾವಾಗ ಟೈಮ್ ಸಿಕ್ಕುತ್ತೆ ಅವಾಗೆಲ್ಲ ನಾವು ಶಾಂತಿಗ್ರಾಮಕ್ಕೆ ಹೋಗ್ತೀವಿ. ಅಲ್ಲಿ ಯೋಗ ನರಸಿಂಹಸ್ವಾಮಿ ಶಾಂತಿಗ್ರಾಮ ಅಂತೂ ತುಂಬಾ ಫೇಮಸ್ಸು, ನಿಮಗೆಲ್ಲ ಗೊತ್ತಿರ್ಬೋದು. ಅಲ್ಲಿರುವಂತಹ ದೇವಸ್ಥಾನ ಇದೆಯಲ್ಲ, ತುಂಬಾ ಪ್ರಸಿದ್ಧಿಯನ್ನು ಹೊಂದಿರುವಂತಹ ದೇವಸ್ಥಾನ. ಈ ದೇವಸ್ಥಾನದ ಬಗ್ಗೆ ಇನ್ನಷ್ಟು ಮಾಹಿತಿ ತಿಳಿಸ್ತೀನಿ ಮುಂದೆ. ಹುಣ್ಣಿಮೆ ಇತ್ತಲ್ಲ ಶನಿವಾರ, ಹಾಗಾಗಿ ಚಂದ್ರ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದ ಅಂತಲೇ ಹೇಳ್ಬೋದು. ಕಲ್ಯಾಣೋತ್ಸವ ಇತ್ತು. ಕಲ್ಯಾಣೋತ್ಸವ ಆದಮೇಲೆ ಗರುಡೋತ್ಸವ ಇತ್ತು. ನಾವು ಹೋಗೋ ಅಷ್ಟೊತ್ತಿಗೆ ಕಲ್ಯಾಣೋತ್ಸವ ಮುಗಿದೋಗಿತ್ತು, ಗರುಡೋತ್ಸವ ಇತ್ತು. ಹಾಗೆಯೇ ದೇವಸ್ಥಾನಕ್ಕೆ ಹೋದ್ವಲ್ಲ, ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿತ್ತು ಅಂತ. ಆ ದೇವಸ್ಥಾನದ ಮುಂಭಾಗ ಹೇಗಿದೆ ಅಂತ ಇವಾಗ ತೋರಿಸ್ತಾ ಇದ್ದೀನಿ. ಈ ದೇವಸ್ಥಾನದ ಬಗ್ಗೆ ಒಂದು ಸಪ್ರೇಟಾಗಿ ವಿಡಿಯೋನೇ ಮಾಡಿದ್ದೀನಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ಚೆಕ್ ಮಾಡಿ. ನಾವು ಬಂದಾಗಲೇ ಲೇಟ್ ಆಗಿಬಿಟ್ಟಿತ್ತಲ್ವ, ಹಾಗಾಗಿ ನಾನು ಡೀಟೇಲಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅಲ್ಲಿ ಗರುಡೋತ್ಸವ ಇತ್ತಲ್ವ, ಅಲ್ಲಿಗೆ ಬೇರೆ ಹೋಗಬೇಕಿತ್ತು. ಮತ್ತು ಏನಾಯಿತು ಅಂದರೆ, ಆಲ್ರೆಡಿ ಒಂದು ಸಲ ವಿಡಿಯೋ ಮಾಡಿದ್ದೆ, ಹಾಗಾಗಿ ವಿಡಿಯೋ ಮಾಡಲಿಲ್ಲ. ಮತ್ತು ವಿಡಿಯೋ ಮಾಡೋಕ್ಕೆ ಟೈಮ್ ಕೂಡ ಇರಲಿಲ್ಲ. ಆ ಕಡೆ ಒಂದು ದೇವಸ್ಥಾನ ಇದೆ, ಅಲ್ಲಿಗೆ ಬೇರೆ ಹೋಗೋದಿತ್ತಲ್ಲ, ಹಾಗಾಗಿ ವಿಡಿಯೋ ಮಾಡಲಿಲ್ಲ. ಒಂದಷ್ಟು ವೀಡಿಯೋಸ್ಗಳನ್ನ ತೊಗೊಂಡಿದ್ದೆ, ಅದನ್ನೇ ಇವಾಗ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಯೋಗ ನರಸಿಂಹಸ್ವಾಮಿಯ ಅಲಂಕಾರ ಹೇಗಿತ್ತು ಅಂತ ಒಂದು ಫೋಟೋ ತೊಗೊಂಡಿದ್ದೆ, ಅದನ್ನು ಇವಾಗ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಕೇಳಿದರೆ ಅಲ್ಲಿ ಪರ್ಮಿಷನ್ ಕೊಡ್ತಾಯಿದ್ರು, ಬಟ್ ಅವರು ಬ್ಯುಸಿ ಇದ್ರಲ್ವ, ಹಾಗಾಗಿ ನಾನು ಕೇಳಕ್ಕೆ ಹೋಗಲಿಲ್ಲ. ಹಾಗೆ ಒಂದು ಫೋಟೋ ತೊಗೊಂಡು ಬಂದೆ, ನಿಮಗೂ ದರ್ಶನ ಮಾಡಿಸೋಣ ಅಂತ. ಸ್ನೇಹಿತರೆ, ಈ ದೇವಸ್ಥಾನ ತುಂಬ ಪ್ರಸಿದ್ಧಿಯನ್ನು ಹೊಂದಿದೆ ಅಂತ ಹೇಳಿದೆ. ಈ ಒಂದು ಯೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದು 48 ದಿನ 48 ಪ್ರದಕ್ಷಿಣೆ ನೀವು ಹಾಕಿದ್ರೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಸಾಕಷ್ಟು ಜನ ಬಂದು ಇಲ್ಲಿ ಪ್ರದಕ್ಷಿಣೆ ಹಾಕ್ತಾರೆ. ಪ್ರದಕ್ಷಿಣೆ ಹಾಕಿದ್ಮೇಲೆ ಅವರ ಇಷ್ಟಾರ್ಥ ಎಲ್ಲ ನೆರವೇರಿದೆ. ಇದಕ್ಕೆ ಸಾಕಷ್ಟು ಉದಾಹರಣೆಗಳು ಕೂಡ ಇದೆ ಅಂತಲೇ ಹೇಳ್ಬೋದು. ಇವಾಗ ಮತ್ತೊಂದು ದೇವಸ್ಥಾನದ ಹತ್ರ ಬಂದಿದ್ದೀವಿ. ನಮ್ಮನೇಲೂ ಕೂಡ ನರಸಿಂಹಸ್ವಾಮಿನ ತುಂಬ ಭಕ್ತಿಯಿಂದ ಪೂಜೆ ಮಾಡ್ತೀವಿ. ದೇವಸ್ಥಾನಗಳಿಗೆ ಕೂಡ ಹೋಗ್ತಾ ಇರ್ತೀವಿ. ಈ ಥರ ಉತ್ಸವಗಳಿದ್ದಾಗಂತೂ ಮಿಸ್ ಮಾಡ್ದಲೇ ಹೋಗ್ತೀವಿ. ನನ್ನ ಚಾನಲಲ್ಲಿ ಕೂಡ ನೀವು ನೋಡಿರ್ಬೋದು, ಬೆಂಗಳೂರಲ್ಲಿರುವಂಥ ನರಸಿಂಹಸ್ವಾಮಿ ದೇವಸ್ಥಾನ ಆಗಿರ್ಬೋದು, ಮುದಿಗೆರೆ, ಗೊರೂರು, ಅರ್ಕಲ್ಗೂಡು, ಜಾವಗಲ್ಲಲ್ಲಿರೋದು, ಈ ಥರ ಬೇರೆ ಬೇರೆ ಊರಿನಲ್ಲಿರುವಂತಹ ನರಸಿಂಹಸ್ವಾಮಿ ದೇವಸ್ಥಾನದ ಬಗ್ಗೆ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ನೀವೇನಾದರೂ ಆ ವೀಡಿಯೋಸ್ಗಳನ್ನ ನೋಡಿಲ್ಲ ಅಂದರೆ ಒಂದು ಸಲ ಚೆಕ್ ಮಾಡಿ. ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ಮಹಿಮೆ ಖಂಡಿತ ಇದ್ದೇ ಇರುತ್ತಲ್ವ, ಹಾಗಾಗಿ ಕ್ಷೇತ್ರಗಳ ಮಹಿಮೆಗಳನ್ನು ತಿಳ್ಕೊಳ್ಳಿ. ಸಾಧ್ಯವಾದರೆ ನೀವು ಕೂಡ ಹೋಗಿ ಬನ್ನಿ, ದೇವರ ಆಶೀರ್ವಾದ ನಿಮಗೂ ಸಿಕ್ಕ ಹಾಗಾಗುತ್ತೆ. ಈಗ ದೇವಸ್ಥಾನದ ಒಳಗೆ ಹೋಗಿ ದರ್ಶನ ಮಾಡಿಕೊಂಡು ಮತ್ತೆ ಹೊರಗಡೆ ಬಂದು ವಿಡಿಯೋ ಮಾಡ್ತಾಯಿದ್ದೀನಿ. ದೇವಸ್ಥಾನದ ಫ್ರಂಟ್ ವ್ಯೂ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ. ಹಾಗೆ ಗರುಡೋತ್ಸವಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ನೋಡಿ. ದೇವಸ್ಥಾನದ ಮುಂಭಾಗದಲ್ಲೆಲ್ಲ ಲೈಟಿಂಗ್ಸ್ ಹಾಕಿದ್ದಾರೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈಗ ಶಾಂತಿಗ್ರಾಮದಲ್ಲಿ ಇರುವಂತಹ ದೇವಸ್ಥಾನ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ, ನೋಡ್ಕೊಂಬನ್ನಿ.
ಫ್ರೆಂಡ್ಸ್, ಶಾಂತಿಗ್ರಾಮದ ದೇವಸ್ಥಾನ ಹೇಗಿದೆ ಅಂತ ನಿಮಗೆ ವಿಡಿಯೋಲಿ ತೋರಿಸ್ತಾ ಇದ್ದೀನಿ. ಡೀಟೇಲ್ ವಿಡಿಯೋನ ನಾನು ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ, ಆ ವಿಡಿಯೋಲಿ ನೋಡಿ, ಅಂದರೆ ನಿಮಗೆ ದೇವಸ್ಥಾನ ಹೇಗಿದೆ ಅಂತ ಗೊತ್ತಾಗುತ್ತೆ. ನಾನು ವಿಡಿಯೋ ಮಾಡ್ತಾ ಇರೋದೇ 9:30 ಅಲ್ಲಿ, ಹಾಗಾಗಿ ಕತ್ಲಲ್ಲಿ ನಿಮಗೆ ಈ ದೇವಸ್ಥಾನ ಹೇಗಿದೆ ಅಂತ ಅಷ್ಟು ಗೊತ್ತಾಗ್ತಾ ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ. ವಿಡಿಯೋ ಹಾಕಿದ್ದೀನಲ್ಲ, ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಒಂದು ಸಲ ಚೆಕ್ ಮಾಡಿ. ಈ ದೇವಸ್ಥಾನದ ಮಹಿಮೆ ಬಗ್ಗೆ ತಿಳ್ಕೊಳ್ಳಿ. ಎಂಥದ್ದೇ ಒಂದು ಕಷ್ಟ ಇರಲಿ ಅಥವಾ ಇಷ್ಟಾರ್ಥ ಇರಲಿ, ಒಮ್ಮೆ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಸ್ವಾಮಿಯಲ್ಲಿ ಕೇಳ್ಕೊಳ್ಳಿ, ಖಂಡಿತ ನಿಮ್ಮ ಇಷ್ಟಾರ್ಥ ನೆರವೇರುತ್ತೆ. ಹಾಗೆ ಎಂತಹ ಕಷ್ಟ ಇದ್ದರೂ ಕೂಡ ಪರಿಹಾರ ಆಗುತ್ತೆ ಅಂತಲೇ ಹೇಳ್ತೀನಿ. ಕಲ್ಯಾಣೋತ್ಸವ ಮುಗಿದ ಮೇಲೇ ಗರುಡೋತ್ಸವ ಮಾಡೋದು ಅಂತ ಹೇಳಿದರು. ಅದು ಕೂಡ 9 ಗಂಟೆ ಮೇಲೇ ಒಂದು ಗರುಡೋತ್ಸವಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದ್ರು. ಈ ಕಡೆ ದೇವಸ್ಥಾನದಲ್ಲಿ ಕೂಡ ಅಲಂಕಾರ ನಡೀತಾ ಇತ್ತು. ಗರುಡೋತ್ಸವ ಊರಲ್ಲಿ ಉತ್ಸವ ಹೋಗಿ ಬರೋಷ್ಟೊತ್ತಿಗೆ ಲೇಟಾಯಿತು. ನಾವು 10:15 ತನಕ ಇದ್ವಿ, ಆಮೇಲೆ ಬಂದುಬಿಟ್ವಿ ಲೇಟಾಯಿತು ಅಂತ. ದರ್ಶನ ಎಲ್ಲ ಚೆನ್ನಾಗಾಗಿತ್ತು, ಹಾಗಾಗಿ ವಾಪಸ್ ಬಂದ್ವಿ. ನಾವು ಮನೆಗೆ ಬರೋಷ್ಟೊತ್ತಿಗೆ 10:35 ಆಗಿತ್ತು. ನಮ್ಮನ್ನು ಡ್ರಾಪ್ ಮಾಡಿ ಅಮ್ಮ ಮತ್ತು ಅಣ್ಣ ಮನೆಗೆ ಹೋದರು. ಟೈಮ್ ಆಗಿದೆ 10:35. ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.